ಮಾನವನ್ನು ಕಳೆದುಕೊಂಡು ಬದುಕುವುದಕ್ಕಿಂತ ಪ್ರಾಣ ಕಳೆದುಕೊಳ್ಳುವುದು ಲೇಸು. ಪ್ರಾಣವನ್ನು ಕಳೆದುಕೊಳ್ಳುವಾಗ ಒಂದು ಕ್ಷಣ ದುಃಖವಾಗಬಹುದು. ಮಾನಭಂಗವಾದರೆ ಪ್ರತಿದಿನವೂ ದುಃಖವನ್ನು ಅನುಭವಿಸುತ್ತಾ ಇರಬೇಕಾದೀತು. ಮನುಷ್ಯನು ಬದುಕಿದ್ದರೆ ಗೌರವವಾಗಿ ಬದುಕಬೇಕು. ಆಗ ಎಲ್ಲರೂ ಅವನನ್ನು ಇಷ್ಟಪಡುತ್ತಾರೆ. ಯಾವುದಾದರೂ ಕಾರಣದಿಂದ ಮಾನಭಂಗವಾಗುವ ಪರಿಸ್ಥಿತಿ ಬಂದರೆ ಮಾನಿಷ್ಠನಾದ ಮನುಷ್ಯನಿಗೆ ಅದಕ್ಕಿಂತ ಹೆಚ್ಚಿನ ದುಃಖ ಇರುವುದಿಲ್ಲ. ಅದಕ್ಕಿಂತ ಸಾವೇ ಹೆಚ್ಚಿನ ಸುಖವಾಗಿರುತ್ತದೆ. ಪ್ರಿಯವಾಗಿ ಮಾತನಾಡುವುದರಿಂದ ಎಲ್ಲ ಜೀವಿಗಳಿಗೂ ಸಂತೋಷವಾಗುತ್ತದೆ. ಆದ್ದರಿಂದ ಪ್ರಿಯವಾಗಿಯೇ ಮಾತನಾಡಬೇಕು. ಮಾತಿನಲ್ಲಿ ದಾರಿದ್ರ್ಯವೇಕೆ? ಕಟುವಾಗಿ ಮಾತನಾಡಿದರೆ ಜನರ ಮನಸ್ಸಿಗೆ ನೋವುಂಟು ಮಾಡಿದಂತೆ ಆಗುತ್ತದೆ. ಆದರೆ ಪ್ರಿಯವಾಗಿ ಮಾತನಾಡಿದರೆ ಎಲ್ಲರೂ ಸಂತೋಷ ಪಡುತ್ತಾರೆ. ಆದ್ದರಿಂದ ಪ್ರಿಯ ವಾಕ್ಯಗಳಲ್ಲಿ ಬಡತನ ತೋರದೆ ಧಾರಾಳವಾಗಿ ಬಳಸಬೇಕು. ಸಂಸಾರವೆಂಬುದು ಒಂದು ವಿಷವೃಕ್ಷವಿದ್ದಂತೆ. ಅದರಲ್ಲಿ 2 ಹಣ್ಣುಗಳು ಮಾತ್ರ ಅಮೃತಕ್ಕೆ ಸಮಾನವಾದವು. ಅವುಗಳೆಂದರೆ ಬಹಳ ಸವಿಯಾದ ಸುಭಾಷಿತಗಳು ಮತ್ತು ಸತ್ಪುರುಷರ ಸಹವಾಸವಾಗಿರುತ್ತದೆ. ಸಂಸಾರದಲ್ಲಿ ಕಷ್ಟ ಕಾರ್ಪಣ್ಯಗಳು ಮತ್ತು ದುಃಖ ದುಮ್ಮಾನಗಳೇ ಹೆಚ್ಚಾದುದರಿಂದ ಅದನ್ನು ವಿಷವೃಕ್ಷಕ್ಕೆ ಹೋಲಿಸಿದೆ. ಆದರೂ ಅದರಲ್ಲಿ 2 ವಿಷಯಗಳನ್ನು ಅಮೃತದಂತೆ ಸುಖವನ್ನು ಕೊಡುತ್ತದೆ. ಅವುಗಳೆಂದರೆ ಸುಭಾಷಿತಗಳು ಮತ್ತು ಸಜ್ಜನರ ಸಹವಾಸವಾಗಿರುತ್ತದೆ. ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ದಾನ, ಅಧ್ಯಯನ ಮತ್ತು ತಪಸ್ಸಿನ ಅಭ್ಯಾಸಗಳು ವ್ಯರ್ಥವಾಗುವುದಿಲ್ಲ. ಅದೇ ಅಭ್ಯಾಸ ಯೋಗದಿಂದ ಮುಂದಿನ ಜನ್ಮದಲ್ಲಿ ದಾನ ಮುಂತಾದವುಗಳೇ ಹೆಚ್ಚಾಗಿ ಅಭ್ಯಾಸ ಮಾಡಲ್ಪಡುತ್ತದೆ. ಇದು ಭಗವದ್ಗೀತೆಯ ಭಾವವಾಗಿದೆ. ಅರ್ಜುನನು ಕೃಷ್ಣನನ್ನು ಯೋಗಭ್ರಷ್ಟನ ಗತಿಯು ಏನೆಂದು ಪ್ರಶ್ನಿಸಿದಾಗ ಶ್ರೀಕೃಷ್ಣನು ಅವನಿಗೆ ಒಳ್ಳೆಯ ಕೆಲಸಗಳು ಎಂದು ಹಾಳಾಗುವುದಿಲ್ಲ. ಮುಂದಿನ ಜನ್ಮದಲ್ಲಿ ಅವನು ಯೋಗಿಗಳ ವಂಶದಲ್ಲಿ ಜನಿಸಿ ತನ್ನ ಸಾಧನೆಯನ್ನು ಮುಂದುವರಿಸುತ್ತಾನೆಂದು ಆಶ್ವಾಸನೆ ಕೊಟ್ಟಿರುತ್ತಾನೆ. ಪುಸ್ತಕದಲ್ಲಿರುವ ವಿದ್ಯೆ ಮತ್ತು ಬೇರೆಯವರ ಕೈಯಲ್ಲಿ ಕೊಟ್ಟ ಹಣ ಇವುಗಳು ಕಾರ್ಯದ ಸಂದರ್ಭದಲ್ಲಿ ಪ್ರಯೋಜನಕ್ಕೆ ಬರದೇ ಇರುವುದರಿಂದ ಅದು ವಿದ್ಯೆಯೂ ಅಲ್ಲ, ಅದು ಧನವೂ ಅಲ್ಲ. ವಿದ್ಯೆಯನ್ನು ಓದಿ ಕಲಿಯಬೇಕೇ ಹೊರತು ಕೇವಲ ಪುಸ್ತಕದಲ್ಲಿದ್ದರೆ ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆಯೇ ಹಣವು ನಮ್ಮ ಹತ್ತಿರ ಇದ್ದರೆ ಬೇಕಾದಾಗ ಉಪಯೋಗಿಸಬಹುದೇ ಹೊರತು ಬೇರೆಯವರ ಕೈಯಲ್ಲಿ ಕೊಟ್ಟರೆ ನಮ್ಮ ಸಮಯಕ್ಕೆ ಅವನು ಹಿಂತಿರುಗಿ ಕೊಡುವುದಿಲ್ಲ. ಆದ್ದರಿಂದ ಪ್ರಯೋಜನಕ್ಕೆ ಬಾರದ ಅವುಗಳ ವಿದ್ಯೆ ಮತ್ತು ಧನವೆಂದು ಪರಿಗಣಿತವಾಗುವುದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.